ಎಲ್ಲ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ದೀರ ಇವತ್ತು ನಾವು ಮಲೆ ಮಹದೇಶ್ವರಂ ಬೆಟ್ಟಕ್ಕೆ ಹೋಗ್ತಿದ್ದೀವಿ, ನಾನು ನನ್ನ ಫ್ರೆಂಡು. ಬನ್ನಿ ಹೋಗೋಣ. ಅದು ಎಲ್ಲಿ ಅಂತಂದರೆ ಮೈಸೂರು CBSಲ್ಲಿ ಗೌರ್ಮೆಂಟ್ ಬಸ್ನಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಬನ್ನಿ ಮಲೆ ಮಹದೇಶ್ವರಂ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಯಾಕಾಗಿ ಅಂದರೆ ಗೌರ್ಮೆಂಟ್ ಬಸ್ಸಲ್ಲಿ. ಬನ್ನಿ ಸ್ನೇಹಿತರೆ, ಸಿಟಿ ಒಳಗಡೆಯಿಂದ ಹೋಗ್ತಾ ಇದ್ದೀವಿ ಇವಾಗ. ಮೈಸೂರು ಸಿಟಿ ಒಳಗಡೆ ಹೋಗ್ತಾಯಿದ್ದೀವಿ ಇವಾಗ. ಸಬರ್ ಬಸ್ ಸ್ಟ್ಯಾಂಡ್ಗೆ ಮೈಸೂರಿಂದ ಹೋಗ್ತಾ ಇದ್ದೀವಿ. ಹೋಟೆಲ್ನಲ್ಲಿ ಬಂದಿದ್ದೀವಿ ಈಗ. ಇಲ್ಲಿನ ಆರ್ಡ್ರ್ ಮಾಡಿದ್ದೀವಿ. ಏನಪ್ಪ ಅಂದರೆ ಮಸಾಲೆ ದೋಸೆ ತಿನ್ಕೊಂಡು ಸಬರ್ ಬಸ್ ಸ್ಟ್ಯಾಂಡ್ಗೆ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಸಬರ್ ಬಸ್ ಸ್ಟ್ಯಾಂಡ್ಗೆ. ಇವಾಗ ಮನೆಯಿಂದ ಬರ್ಬೇಕಾದ್ರೆ ತುಂಬ ಲೇಟ್ ಆಗಿತ್ತು, ಸೊ ಅದಕ್ಕೆ ಇಲ್ಲೇ ಊಟ ಮಾಡೋಣ ಅಂದ್ಕೊಂಡು ಇದೇ ಹೋಟೆಲ್ನಲ್ಲಿ ಊಟ ಮಾಡಿಕೊಂಡು ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದ್ದೀವಿ ನಾವು. ಬನ್ನಿ, ಅಲ್ಲಿ ಸಬರ್ ಬಸ್ ಸ್ಟ್ಯಾಂಡಲ್ಲಿ ಬಸ್ ಹತ್ಬೇಕಾದ್ರೆ ತೋರಿಸ್ತೀನಿ ಯಾವ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಕೆಂಪು ಬಸ್ಸು, KSRTC ಬಸ್ಸಲ್ಲಿ ಮಹದೇಶ್ವರಂ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ನೋಡಿ ಇವಾಗ ನಾವು ಸಿಟಿಯಿಂದ ಒಳಗಡೆಯಿಂದ ಮೈಸೂರು ಸಬರ್ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿಂದ ಬಸ್ ಹತ್ಕೊಂಡು ಡೈರೆಕ್ಟಾಗಿ ಮಲೆ ಮಹದೇಶ್ವರಂ ಬೆಟ್ಟ. ನಾವು ಈಗ ಸಬರ್ ಬಸ್ ಸ್ಟ್ಯಾಂಡ್ಗೆ ರೀಚ್ ಆದ್ವಿ. ಇವಾಗ ಬಸ್ಸಲ್ಲಿ ಹೋಗ್ಬೇಕು. ಇವಾಗ ಎಷ್ಟೊಂದು ರಶ್ ನೋಡಿ. ಸಬರ್ ಬಸ್ ಸ್ಟ್ಯಾಂಡ್ಗೆ ಹೋಗೋ ರೋಡಲ್ಲಿ ತುಂಬಾ ರಶ್ಶು ನೋಡಿ ಸ್ನೇಹಿತರೆ. ಮಲೆ ಮಹದೇಶ್ವರಂ ಬೆಟ್ಟಕ್ಕೆ ಹೋಗೋಕ್ಕೆ ಎಷ್ಟೊಂದು ಬಸ್ಸಲ್ಲೇ ತುಂಬಾ ರಶ್ ಇದೆ. ಅದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ತುಂಬಾ ರಶ್ ಇದೆ, ಅದರಿಂದ ಯಾಕೆ ಸುಮ್ಮನೆ ರಿಸ್ಕ್ ತಗೊಂಡು ಏನಕ್ಕೆ ಹೋಗೋದು ಅಂದ್ಬಿಟ್ಟು ನೆಕ್ಸ್ಟ್ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ ಎಷ್ಟೊಂದು ರಶ್ ಇದೆ ನೋಡಿ ಸ್ನೇಹಿತರೆ. ಕೊನೆಗೂ ಬಸ್ ಸಿಕ್ತು, ಬಸ್ಸಲ್ಲಿ ಬಂದು ಕುಂತಿದ್ದೀವಿ ಈಗ. ತುಂಬ ಅಂದರೆ ತುಂಬ ರಶ್ಶು, ಏನು ಮಾಡೋಕ್ಕಾಗಲ್ಲ. ಇವಾಗ ಮಹದೇಶ್ವರ ಇತ್ತೀಚಿನ ದಿನಗಳಲ್ಲಿ ಮಹದೇಶ್ವರಂ ಬೆಟ್ಟಕ್ಕೆ ಅಂತಂದ್ರೆ ತುಂಬಾ ರಶ್ ಆಗುತ್ತೆ. ಏನು ಮಾಡಬೇಕು, ಹೋಗ್ತಾ ಇದ್ದೀವಿ. ನಾನು ನನ್ನ ಫ್ರೆಂಡು ಅಲ್ಲಿ ಹೋಗ್ತಾ ಇದ್ದೀನಿ, ಏನು ಗೊತ್ತಿಲ್ಲ. ನಾಚ್ಕತ್ತವನೇ ಹುಡುಗಿ ಚೆನ್ನಾಗಿ ಬರಲ್ಲ ಅಂತ ನಾಚ್ಕತ್ತವನೇ. ಅಯ್ಯಪ್ಪ, ಇವತ್ತು ಸಿಕ್ಕಾಪಟ್ಟೆ ಬಿಸಿಲಾಗಿರೋದ್ರಿಂದ ಸಿಕ್ಕಾಪಟ್ಟೆ ದೇವ್ರು ಕರೀತಾ ಇದೆ. ಇವಾಗ ಮಹದೇಶ್ವರಂ ಬೆಟ್ಟಕ್ಕೆ ಹೋಗಿ ಹೋಯ್ತಾ ತೋರಿಸ್ತೀನಿ. ಫುಲ್ಲು ರಶ್ ಇದೆ, ಫುಲ್ಲು ರಶ್ ಇರಲಿಲ್ಲ. ಇದು ತುಂಬ 12 ಬಸ್ಸಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು, ಅದಕ್ಕೆ ನಾವು ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಸೀಟ್ ಸಿಗಲಿ ಅನ್ನೋ ಉದ್ದೇಶಕ್ಕೆ ವೆಯ್ಟ್ ಮಾಡ್ತಾಯಿದ್ದೋ. ಕೊನೆಗೂ ಒಳ್ಳೆ ಬಸ್ ಸಿಕ್ಕೈತೆ. ಕೊನೆಗೂ ಸೀಟ್ ಸಿಕ್ಕಿ ಬಸ್ಸಲ್ಲಿ ಸೀಟಾಗಿ ಕುಂತಿದ್ದೀವಿ. ನಿಮಗೆ ಹೋಗ್ತಾ ಬೆಟ್ಟ ಹತ್ರ ತೋರಿಸ್ತೀನಿ. ಇವಾಗ ಬಸ್ಸಲ್ಲಿ ಹೋಗೋಕ್ಕೆ ಟೈಮ್ ಪಾಸ್ ಮಾಡೋಕ್ಕೆ ಪಾಪ್ಕಾರ್ನ್ ತಗೊಂಡಿದ್ದೀವಿ. ಮೈಸೂರು ಬಂದಿದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಹಾಲ್ನಳ್ಳಿ, ಬೆಟ್ಟದ ಹಾಲ್ನಳ್ಳಿ ಅಂತ ಹೋಗ್ತಾ ಇದ್ದೀವಿ. ತುಂಬ ರಶ್ ಇದೆ, ಆದರೂ ಸಿಕ್ಕಾಪಟ್ಟೆ ರಶ್ ಆಯಿತು. ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡಿಕೊಂಡು. ಇವಾಗ ನಾವು ಟಿ ನರಸೀಪುರ ಕಡೆ ಬಂದಿದ್ದೀವಿ. ಮೈಸೂರಿಂದ 1 ಅವರ್ ಜರ್ನಿ ಮಾಡಿಕೊಂಡು ಟಿ ನರಸೀಪುರ ಕಡೆ ಬಂದಿದ್ದೀವಿ. ಇವಾಗ ಟಿ ನರಸೀಪುರ ಬಿಟ್ಟಿದ್ದೀವಿ ಸ್ನೇಹಿತರೆ. ಟಿ ನರಸೀಪುರದಿಂದ ಹೋಗ್ತಾ ಇದ್ದೀವಿ ಇವಾಗ. ಸೈಡ್ ಕುಂತಿದ್ದೀನಿ, ಆದರೂ ಆಗ್ತಿಲ್ಲ ಇಲ್ಲಿ ವಿಡಿಯೋ. ಟಿ ನರಸೀಪುರ ಬಿಟ್ಟಿದ್ದೆವು ಇವಾಗ. ನೆಕ್ಸ್ಟ್ ಕೊಳ್ಳೇಗಾಲ ಸ್ಟಾಪ್ ಕೊಟ್ಕೊಂಡು ಸ್ವಲ್ಪ ಟೀ ಬ್ರೇಕಿಂಗ್ ಇರ್ತದೆ. ಟೀಗೆ ಕೂತ್ಕೊಂಡು ನೆಕ್ಸ್ಟು ಡೈರೆಕ್ಟು ಮಹದೇಶ್ವರಂ ಬೆಟ್ಟಕ್ಕೆ
ಸ್ನೇಹಿತರೆ ನಾವು ಕೊಳ್ಳೇಗಾಲ ಬಸ್ ಸ್ಟಾಪಲ್ಲಿ ನಿಂತಿದ್ದೀವಿ. ಇವಾಗ ಕೊಳ್ಳೇಗಾಲಕ್ಕೆ ರೀಚ್ ಆದ್ವಿ. ನೋಡ್ತಾ ಇದ್ದೀವಿ ನಿಮಿಷ. ಕೊಳ್ಳೇಗಾಲ ಬಸ್ ಸ್ಟ್ಯಾಂಡಲ್ಲಿ ಬಂದಿದ್ದೀವಿ. ಇಲ್ಲಿ ಕಡಲೆಕಾಯಿ ತಗೊಂಡು 20 ರೂಪಾಯಿ ಕೊಟ್ಬಿಟ್ಟು ಕಡಲೆಕಾಯಿ ತಗೊಂಡು ಬಸ್ ಸ್ಟಾಪ್ ಕೊಳ್ಳೇಗಾಲ ಬಸ್ ಸ್ಟಾಪ್ ನೋಡಿಲ್ಲ ಅಂತಂದರೆ ದಯವಿಟ್ಟು ನೋಡಿ. ಕೊಳ್ಳೇಗಾಲ ರೀಚ್ ಆಗಿ ಇವಾಗ ಹೋಗ್ತಾ ಇದ್ದೀವಿ. ಇವಾಗ 3 ಗಂಟೆ ನಿಮಿಷ ಐತೆ. ಚಳಿ ಹಿಡಿತೈತೆ. ಇವಾಗ ಕೊಳ್ಳೆ ಬಿಟ್ಟು ಸಿಗೋದ್ರೆ ತಾಳ್ಬೆಟ್ಟ ಸಿಗುತ್ತಿದೆ. ಹನ್ನೂರು ಬಸ್ ಸ್ಟಾಪಲ್ಲಿ 10 ನಿಮಿಷ ಬ್ರೇಕ್ಫಾಸ್ಟ್ ಕೊಟ್ಟಿದ್ರು. ಇಲ್ಲಿಗೆ ಜ್ಯೂಸ್ ಕುಡಿತಾ ಇದ್ದೀವಿ. ಇವಾಗ ಇನ್ನೊಂದು 5 ಮಿನಿಟ್ಸ್ ಹೊರಡುತ್ತೆ ಬಸ್ಸು. ಹನ್ನೂರು ಸ್ಟ್ಯಾಂಡಲ್ಲಿ ನಿಲ್ಲಿಸಿದ್ದಾರೆ. ಅಲ್ಲಿ ಟೀ ಕೊಡ್ಕೊಂಡು ಜ್ಯೂಸ್ ಕುಡಿತಾ ವೇಟ್ ಮಾಡ್ತಾ ಇದ್ದೀವಿ. ಹನ್ನೂರು ಸ್ಟ್ಯಾಂಡಲ್ಲಿ ನಿಲ್ಲಿಸಿದ್ದಾರೆ. ಎಲ್ಲರೂ ಏನೇನೋ ಸ್ನ್ಯಾಕ್ಸ್ ತಗೊಂಡು ತಿಂತಾರೆ. ನಾವು ಜ್ಯೂಸ್ ಕುಡಿತಾ ಇದ್ದೀವಿ. ಹನ್ನೂರು ಸ್ಟ್ಯಾಂಡ್ ಇದು. ಇವಾಗ ಕೊನೆಗೂ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದ್ವಿ. ಇಲ್ಲಿ ತುಂಬಾ ಕತ್ಲೆ ಇದೆ. ಇವಾಗ ಆದರೆ ಮಾದಪ್ಪನ ಬೆಟ್ಟ ದರ್ಶನ ಮಾಡಿಕೊಂಡು ಇವಾಗ ಇಲ್ಲಿ ಮಹದೇಶ್ವರನ ಸ್ಟ್ಯಾಚು ತೋರಿಸೋದನ್ನು ನೋಡಿ ಕಾಣಿಸ್ತಾ ಇದೆಯಾ? ಮಲೆ ಮಾದಪ್ಪ ಸ್ಟ್ಯಾಚು ಕವರ್ ಮಾಡ್ತಾಯಿದ್ದೀನಿ. ಇಲ್ಲಿ ಬೆಟ್ಟ ಹತ್ತುವಾಗ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ತಾಳ್ಬೆಟ್ಟ ಹತ್ರ ನಿಲ್ಲಿಸಲಿಲ್ಲ. ಅದರಿಂದ ಧೂಪ ಎಲ್ಲ ಹಾಕೋಕ್ಕಾಗಲಿಲ್ಲ. ಇವಾಗ ನಾವು ಮಹದೇಶ್ವರನ ಗೌರ್ಮೆಂಟ್ ಬಸ್ KSRTC ಬಸ್ ಹತ್ರ ಬಂದು ಇಳಿದು ಹೋಗ್ತಾ ಇದ್ದೀವಿ. ಇವಾಗ ನೋಡಿ, ನಾನು ನನ್ನ ಫ್ರೆಂಡು ಬಂದಿದ್ವಿ, ಹೋಗ್ತಾ ಇದ್ದೀವಿ. ಇವಾಗ ನೋಡಿ, ತುಂಬ ರಶ್ ಇದೆ ಅಂತ ಅನಿಸುತ್ತೆ. ಮೋಸ್ಟ್ಲಿ ಮುಖ ಕಾಣಿಸ್ತಿಲ್ಲ ಸರಿಯಾಗಿ. ದರ್ಶನ ಮಾಡಬೇಕಾದ್ರೆ ಕ್ಯೂ ಅಲ್ಲಿ ತೋರಿಸ್ತೀನಿ. ತುಂಬಾ ರಶ್ ಇದೆ. ಎಲ್ಲೆಲ್ಲೂ ಜನ ಜಿಗ್ಗುಡಿ ತುಂಬಿ ತುಳುಕ್ತಿದೆ. ಇವಾಗ ಹೋಗ್ತಾ ಇದ್ದೀವಿ ನಾವು. ಕತ್ಲೆಗರು ಕಾಣೋದೇ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಮಕ್ಕಳು ಬೇಕಾದಂಥ ಐಟಮ್ಗಳೆಲ್ಲ ಸಿಗುತ್ತೆ. ಇಲ್ಲಿ ಒಂಥರ ಜಾತ್ರೆ ಥರ ಇದೆ. ಅಂದರೆ ಸಂತೆ ಮೇಳ ಇರುತ್ತಲ್ಲ, ಆ ರೀತಿ ಮಹದೇಶ್ವರ ಬೆಟ್ಟದ ಪ್ರಸಾದ ಎಲ್ಲ ಇಲ್ಲೇ ಸಿಗುತ್ತೆ. ಇಲ್ಲೇ ನೋಡಿ, ಇದು ಚೆನ್ನಾಗಿದೆ. ಇಲ್ಲಿ ಆಟ ಇದೆ ನೋಡಿ. ನೋಡಿ ಸ್ನೇಹಿತರೆ, ತಂಗುದಾನದಲ್ಲಿ ಎಷ್ಟು ಜನಗಳು, ಭಕ್ತಾದಿಗಳು ಎಷ್ಟೊಂದು ಜನ ತಂದ್ಕೊಂಡಿದ್ದಾರೆ ಅಂತ. ಇಲ್ಲೇ ಇಷ್ಟೊಂದು ಜನ ಇದ್ದಾರೆ. ಇನ್ನು ದರ್ಶನ ಪಡೆಯೋಕ್ಕೆ ನೋಡಿ ತುಂಬ ಜನ ಇದ್ದಾರೆ. ತುಂಬ ಯಾವಾಗಲೂ ದಿನನಿತ್ಯ ತುಂಬಾ ರಶ್ಶಿಂದ ಕೂಡಿರುತ್ತೆ. ಮಾದಪ್ಪನ ದರ್ಶನ ಪಡೆಯೋಕ್ಕೆ ತುಂಬ ಜನ ಬಂದವ್ರೆ ನೋಡಿ.
ಮಾದಾಪುರ ದರ್ಶನ ಪಡೆಯಲು ನೋಡಿ ಎಷ್ಟೊಂದು ಜನ ಬಂದವ್ರೆ ನೋಡಿ. ಎಲ್ಲೆಲ್ಲೂ ತಂಗು ದಾನಗಳಲ್ಲಿ ತಂದ್ಕೊಂಡಿದ್ದಾರೆ ತುಂಬ ನೋಡಿ. ಎಷ್ಟೊಂದು ಜನ ಇದ್ದಾರೆ ಅಂತ ಮಾದಾಪುರ ದರ್ಶನ ಪಡೆಯೋಕ್ಕೆ ತುಂಬ ಜನ ಸೇರೋರೆ ನೋಡಿ. ಇಲ್ಲಿ ಧರ್ಮದರ್ಶನ ಬೂತ್ ನಂಬರ್ 3 ಸ್ವಾಮಿಯವರ ಧರ್ಮದರ್ಶನ ಪಡೆದುಕೊಳ್ಳಬೇಕಾಗಿ ಪ್ರಾರ್ಥನೆ. ಧರ್ಮದರ್ಶನ ದಕ್ಷಿಣ ಬೂತ್ ನಂಬರ್ 3 ಜನ ಜಂಗುಳಿ ಪಬ್ಲಿಕ್ ಮಳೆ ಮಾದಾಪುರ ನೋಡಿ ಎಷ್ಟು ಜನಗಳು ಹೋಗ್ತಾ ಇದ್ದಾರೆ ಅಂತಂದರೆ ಹೋಗ್ಬಿಟ್ಟಿದೆ ಜನ ಸಾಗರ. ನೋಡಿಲ್ಲ ಎಷ್ಟು ಕಾರ್ಗೆ ಟೈಮಲ್ಲಿ ಮೆಸೇಜ್ ಇತ್ತು. ಈ ವರ್ಷನೇ ಜಾಸ್ತಿ ಹೇಳೋಕ್ಕಿಂತ ಇಲ್ಲ ಕಂಟಿನ್ಯೂಸ್ ರಜೆ ಕೊಟ್ಟರಲ್ಲ ಇವಾಗ ಹಂಗಾಗಿ ಈ ಕಾರಣದಿಂದ ಅಲ್ಲೋಗಿ ನೋಡಿ ಸ್ನೇಹಿತರೆ ಎಷ್ಟು ಜನ ಜಂಗುಗಳು ನೋಡಿ. ಮಾದಪ್ಪನ ದರ್ಶನ ಪಡೆಯೋಕ್ಕೆ ಪ್ರಸಾದಕ್ಕೋಸ್ಕರ ಇವತ್ತು ಯಾವ ವಾರ ಏನು ಡೇಟ್ ಎಷ್ಟು ಎಲ್ಲ ಮೆನ್ಷನ್ ಅಲ್ಲೇ ಬರ್ತದೆ. ಯಾಕೆ ಅಂದರೆ ಜನಗಳಿಗೆ ಏನು ಅಂದರೆ ಮನಸ್ಸನ್ನು ಬಿಟ್ಟು ಯಾವಾಗಲೂ ಚೆನ್ನಾಗಿ ಗೊತ್ತೇ ಅಲ್ಲೇ ವೀಡಿಯೋದಲ್ಲ ಮೆನ್ಷನ್ ಆಯ್ತದಲ್ಲ. ಒಳ್ಳೆ ಪಲಾವ್ ಕೊಟ್ಟರೆ ಏನು ಮಾಡಬೇಕು ಜಾಸ್ತಿ ಇಲ್ಲ ಪುಳಿಯೋಗರೆ ಪಲಾವ್